ದಾವಣಗೆರೆಯ ಜಿಎಂಐಟಿ ಕಾಲೇಜಿನಲ್ಲಿ ಮಾರ್ಚ್ 14ರಂದು 21ನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಕೂಲ್ ಆಫ್ ಇಂಜಿನಿಯರಿಂಗ್ನ ನಿರ್ದೇಶಕ ಡಾಕ್ಟರ್ ಜಿ ಪ್ರವೀಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಎಂ ವಿಶ್ವವಿದ್ಯಾಲಯ ಕ್ಯಾಂಪಸ್ನ ಜಿಎಂ ಹಾಲಮ್ಮ ಆಡಿಟೋರಿಯಂನಲ್ಲಿ ಬೆಳಗ್ಗೆ 10:30ಕ್ಕೆ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. 2024-25ನೇ ಸಾಲಿನಲ್ಲಿ ಉತ್ತೀರ್ಣರಾದ ಒಟ್ಟು 708 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಜಿಎಂ ಸಿದ್ದೇಶ್ವರ್, ಶ್ರೀಶೈಲ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಜಿಎಂ ಪ್ರಸನ್ನಕುಮಾರ್, ಗಾಯತ್ರಿ ಸಿದ್ದೇಶ್ವರ್, ಜಿಎಂ ಯೂನಿವರ್ಸಿಟಿ ಕುಲಾಧಿಪತಿ ಜಿಎಂ ಲಿಂಗರಾಜು, ಟ್ರಸ್ಟ್ನ ಖಜಾಂಚಿ ಜಿಎಸ್ ಅನಿತ್ ಕುಮಾರ್, ಜಿಎಂ ಯೂನಿವರ್ಸಿಟಿ ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್, ಪ್ರಾಂಶುಪಾಲ ಡಾಕ್ಟರ್ ಸಂಜಯ್ ಪಾಂಡೆ ಸೇರಿದಂತೆ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ನೀಲಾಂಬಿಕೆ, ಮಾರ್ಕೆಟಿಂಗ್ ವಿಭಾಗದ ಡೀನ್ ಡಾಕ್ಟರ್ ವೀರಗಂಗಾಧರ್ ಸ್ವಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು. ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆಯಲ್ಲಿರುವಂಥ ಜಿಎಂಐಟಿ ಕಾಲೇಜಿನಲ್ಲಿ 21ನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಮಾಡ್ತಾ ಇದ್ದೀವಿ. ನಾಳೆ 14ನೇ ತಾರೀಕು 10:00ವರೆಗೆ 2024-25ನೇ ಸಾಲಿನಲ್ಲಿ ಒಟ್ಟು 708 ವಿದ್ಯಾರ್ಥಿಗಳು ಪದವಿ ಪ್ರದಾನ ಮಾಡಲಾಗುತ್ತದೆ. ನಾಳೆ ಇದರಲ್ಲಿ 649 ಜನ ಇಂಜಿನಿಯರಿಂಗ್ ಕೋರ್ಸ್ ಓದಿರೋಂಥ ಮಕ್ಕಳು, 59 ಜನ MBA ಓದಿರೋಂಥ ಮಕ್ಕಳು. ಸೊ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಡಾಕ್ಟರ್ GM ಸಿದ್ದೇಶ್ವರ್ ಅವರು ಇರ್ತಾರೆ, ಶ್ರೀಶೈಲ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ GM ಪ್ರಸನ್ನಕುಮಾರ್ ಅವರಿರ್ತಾರೆ, ಜೊತೆಗೆ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಇರ್ತಾರೆ, GM ಯೂನಿವರ್ಸಿಟಿಯ ಕುಲಾಧಿಪತಿಗಳಾದ GM ಲಿಂಗರಾಜು ಮತ್ತು ಶ್ರೀಶೈಲ ಎಜುಕೇಷನ್ ಟ್ರಸ್ಟಿನ ಖಜಾಂಚಿಗಳಾದ GS ಅನಿತ್ ಕುಮಾರ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದ ದಿವ್ಯಾನಂದ್ ಮತ್ತು ರಫೀಕ್ ಅವರು ಉಪಸ್ಥಿತರಿರ್ತಾರೆ. ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸಂಜಯ್ ಪಾಂಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಸಂಸ್ಥೆಯ ವಿದ್ಯಾರ್ಥಿಗಳು ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ VTUನಲ್ಲಿ ಓದಿರೋರು. ಸೊ 2024-25ನೇ ಸಾಲಿನಲ್ಲಿ ಪಾಸಾದವರು ಇವರು. ಈ 2024-25 ಪಾಸಾದ 708 ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳು A&ML ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಮತ್ತು ಬಯೋಟೆಕ್ನಾಲಜಿ, ರೋಬೋಟಿಕ್ಸ್, ಈ 3 ಬ್ರ್ಯಾಂಚಿಂದ 6 ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ 2024-25ನೇ ಸಾಲಿನಲ್ಲಿ ರ್ಯಾಂಕ್ ಬಂದಿದ್ದಾರೆ. 6 ರ್ಯಾಂಕ್ ಬಂದಿರುತ್ತೆ ನಮ್ಮ ಸಂಸ್ಥೆಗೆ. ಇದರೊಳಗೆ 708 ವಿದ್ಯಾರ್ಥಿಗಳಲ್ಲಿ ಪ್ಲೇಸ್ಮೆಂಟ್ ಅಂತ ತೊಗೊಂಡ್ರೆ 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲರೂ ಪ್ಲೇಸ್ ಆಗಿದ್ದಾರೆ ಈ ಸಾಲಿನಲ್ಲಿ. ಜೊತೆಗೆ ನಾಳೆ ಈ ಕಾರ್ಯಕ್ರಮದಲ್ಲಿ ಏನೇನಿರುತ್ತೆ ಅಂದರೆ, ಪದವಿ ಪ್ರದಾನ ಸಮಾರಂಭದಲ್ಲಿ ಅಕಾಡೆಮಿಕ್ ಮೆರವಣಿಗೆ ಅಂತ ಒಂದು ಮಾಡ್ತೀವಿ, ಜೊತೆಗೆ ವಿದ್ಯಾರ್ಥಿಗಳ ಪರಿಚಯ, ಪದವಿ ಪ್ರಮಾಣಪತ್ರ ವಿತರಣೆ ಹಾಗೂ ಪದವಿ ಪ್ರತಿಜ್ಞಾ ವಚನ ನಡೀತಾ ಇದೆ. ಇದಿಷ್ಟು ನಾಳೆ ಕಾರ್ಯಕ್ರಮದಲ್ಲಿ ಇರುತ್ತೆ.